ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಜಿಲ್ಲೆಯ ರೈತರು ಕಂಗಾಲಾಗಿದ್ದಾರೆ. ಜಿಲ್ಲೆಯ ರೈತರು ಸರ್ಕಾರಕ್ಕೆ ಪರಿಹಾರಕ್ಕಾಗಿ ಸಾಂಕೇತಿಕವಾಗಿ ಇವತ್ತು ಒಂದು ಆಗ್ರಹವನ್ನ ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ನಾನು ಮಾನ್ಯ ಉಸ್ತುವಾರಿ ಸಚಿವರಲ್ಲಿ, ಮುಖ್ಯಮಂತ್ರಿಗಳಲ್ಲಿ ಇಷ್ಟೇ ಹೇಳೋದು, ಈ ಬರಗಾಲ ಪರಿಸ್ಥಿತಿಯಲ್ಲಿ ನಾವ್ಯಾರು ಕೂಡ ರಾಜಕಾರಣ ಮಾಡ್ಲಿಕ್ಕೆ ತಯಾರಿಲ್ಲ. ರೈತರ ವಿಷಯದಲ್ಲಿ ವಿರೋಧ ಪಕ್ಷವಾಗಿ ಭಾರತೀಯ ಜನತಾ ಪಕ್ಷ ನಿಮ್ ಜೊತೆ ನಾವು ಸಹಕಾರ ಮಾಡೋದಕ್ಕೆ ರೆಡಿಯಾಗಿದೆ. ನಾವು ಒಂದೇ ಆಗ್ರಹ ಮಾಡ್ತಕ್ಕಂಥದ್ದು, ಈ ಹಿಂದೆ ಏನು ಬಿಜೆಪಿ ಸರ್ಕಾರ ಇದೆ, ಯಡಿಯೂರಪ್ಪನವ್ರು ಯಾವ ರೀತಿ NDRF ನಾರ್ಮ್ಸ್ ಅಡಿಯಲ್ಲಿ ಏನು ನಿಯಮಾವಳಿಗಳ ಪ್ರಕಾರ ಪರಿಹಾರ ಬರುತ್ತೆ ಅಷ್ಟೇ ಅಮೌಂಟ್ ಅನ್ನ, ಈಕ್ವಲ್ ಅಮೌಂಟ್ ಅನ್ನ ರಾಜ್ಯ ಸರ್ಕಾರದ ಖಾತೆಯಿಂದಲೂ ಕೊಡ್ತಕ್ಕಂಥ ಕೆಲಸ ನಾವು ಮಾಡಿದ್ದೇವೆ. ರೈತರು ಕಷ್ಟದ ಪರಿಸ್ಥಿತಿಯಲ್ಲಿದ್ದಾಗ ರಾಜ್ಯ ಸರ್ಕಾರ ಉಳಿದ ಯೋಜನೆಗಳನ್ನು ಬದಿಗೊತ್ತಿ ಏನಿವತ್ತು ಮಂತ್ರಿಗಳಿದ್ದಾರೆ, ಏನಿವತ್ತು ಶಾಸಕರುಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಅವರೆಲ್ಲರೂ ಸಂಬಳನ ಅರ್ಧ ಕಟ್ ಮಾಡಿ ಎಲ್ಲಾ ಭತ್ಯೆಗಳನ್ನು ನಿಲ್ಲಿಸಿ ದುಂದುವೆಚ್ಚ ಮಾಡೋದನ್ನ ನಿಲ್ಲಿಸಲಿ ಸರ್ಕಾರ. ಎಲ್ಲಾ ನಿಗಮ ಮಂಡಳಿಗಳನ್ನ ಏನು ಹೆಚ್ಚುವರಿಯಾಗಿ ನಿರ್ಮಾಣ ಮಾಡಿ ಹಣ ವೆಚ್ಚ ಮಾಡೋದ್ರ ಬದಲು ಸಂಪೂರ್ಣವಾಗಿ ಆ ಹಣವನ್ನ ರೈತರಿಗೆ ಪರಿಹಾರವಾಗಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ನಾವು ಮಾಡ್ತೇವೆ. ಈಗಾಗಲೇ ಪ್ರಮುಖವಾಗಿರ್ತಕ್ಕಂಥ 5 ಬೇಡಿಕೆಗಳನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಿದ್ದೇವೆ. ಭಾರತೀಯ ಜನತಾ ಪಕ್ಷ 6 ತಂಡಗಳಲ್ಲಿ ಕರ್ನಾಟಕ ರಾಜ್ಯದ ಅಧ್ಯಯನ ಮಾಡಿದ್ದೇವೆ. ರೈತ ಮೋರ್ಚಾದ ಅಧ್ಯಕ್ಷನಾಗಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಇವತ್ತು ನಾವು ರೈತರಿಗೆ ಕರೆ ಕೊಡ್ತಾ ಇದ್ದೇವೆ. ಎಲ್ಲೆಲ್ಲಿ ಬರಗಾಲದ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಬರ ಪರಿಹಾರಕ್ಕಾಗಿ ತಕ್ಷಣ ಪ್ರತಿಯೊಬ್ಬ ರೈತನ ಅಕೌಂಟ್, ಸುಮಾರು 79 ಲಕ್ಷ ರೈತರ ಅಕೌಂಟ್ಗಳಿಗೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ ರೈತರ ಅಕೌಂಟ್ಗಳಿಗೆ 25,000 ರೂಪಾಯಿನ ನೇರವಾಗಿ ರೈತರ ಖಾತೆಗೆ ವಿಧಾನಸಭಾ ಅಧಿವೇಶನ ಪ್ರಾರಂಭ ಆಗೋಕ್ಕಿಂತ ಮುಂಚಿತವಾಗಿ ನಾವು ಮಾಡ್ತೇವೆ ಅಂತಕ್ಕಂಥ ಘೋಷಣೆಯನ್ನು ಮಾಡಿ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಅಧಿವೇಶನದ ಒಳಗಡೆ ಹೋಗ್ಬೇಕು ಅಂತಕ್ಕಂಥದ್ದು. ಇಲ್ಲದೆ ಹೋದ್ರೆ ವಿರೋಧ ಪಕ್ಷವಾಗಿ ನಾವು ಈ ಸರ್ಕಾರದ ಕೊಳಪಟ್ಟು ಹಿಡಿದು ರೈತರ ಪರವಾಗಿ ಕೆಲಸ ಮಾಡೋವರೆಗೆ ವಿಧಾನಸಭೆ ಅಧಿವೇಶನ ನಡೆಸೋದಕ್ಕೆ ಬಿಡೋದಿಲ್ಲ. ಒಳಗಡೆ ನಮ್ಮ ವಿರೋಧ ಪಕ್ಷ ನಾಯಕರು ಮತ್ತು ನಮ್ಮೆಲ್ಲ ವಿರೋಧ ಪಕ್ಷ ಶಾಸಕರು ಹೋರಾಟ ಮಾಡಿದ್ರೆ, ಹೊರಗಡೆ ರೈತರನ್ನ ತಗೊಂಡು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ, ಭಾರತೀಯ ಜನತಾ ಪಕ್ಷದ ಎಲ್ಲ ವ್ಯಂಗ್ಯಗಳು ಸೇರಿ ನಾವು ಹೋರಾಟವನ್ನು ಮಾಡ್ತೇವೆ. ಎಲ್ಲಿವರೆಗೆ ರೈತರ ಪರವಾಗಿ ಸರ್ಕಾರ ತೀರ್ಮಾನ ತಗೊಳ್ಳೋದಿಲ್ಲ, ಪರಿಹಾರ ಘೋಷಣೆ ಮಾಡೋದಿಲ್ಲ, ರಾಜ್ಯ ಬರಗಾಲ ಅಂತ ಘೋಷಣೆ ಮಾಡೋದಿಲ್ಲ, ರೈತರ ಸಾಲವನ್ನ ಮನ್ನಾ ಮಾಡ್ತಕ್ಕಂಥ ತೀರ್ಮಾನವನ್ನ ರಾಜ್ಯ ಸರ್ಕಾರ ಏನು ಘೋಷಣೆ ಮಾಡೋದಿಲ್ಲ, ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿ ನಡೀತದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇವತ್ತು ಏನು ತಾಳಿಕೋಟೆ ತಾಲೂಕು ಮತ್ತು ಸುತ್ತಮುತ್ತಲು ಮುದ್ದೇಬೇಳ ವಿಧಾನಸಭಾ ಕ್ಷೇತ್ರ ಮತ್ತು ದೇವರಪುರ ವಿಧಾನಸಭಾ ಕ್ಷೇತ್ರದ ವಿವಿಧ ಹಳ್ಳಿಗಳಿಂದ ಬಂದಿರತಕ್ಕಂತ ಇವತ್ತು ಸಾವಿರಾರು ಸಂಖ್ಯೆಯ ರೈತರು ಸಾಂಕೇತಿಕವಾಗಿ ಇವತ್ತು ಹೋರಾಟ ಮಾಡಿದೆ. ಮುಂಬರ್ತಕ್ಕಂಥ ದಿನಗಳಲ್ಲಿ ಈ ಭಾಗದಲ್ಲಿ ಸುಮಾರು ಒಂದು 5 ಲಕ್ಷ ರೈತರ ಉತ್ತರ ಕರ್ನಾಟಕ ಭಾಗದ ಬೃಹತ್ ಸಮಾವೇಶವನ್ನು ನಡೆಸಿ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡೋದಕ್ಕೆ ನಾವು ತೀರ್ಮಾನ ಮಾಡಿದ್ದೇವೆ. ಈ ಸರ್ಕಾರ ಇದೇ ರೀತಿಯಾಗಿ ಉತ್ತರ ಕರ್ನಾಟಕದ ರೈತರು, ವಿಶೇಷವಾಗಿ ಕರ್ನಾಟಕದ ಏನು ಬರಗಾಲ ಪರಿಸ್ಥಿತಿ ಎದುರ್ತಕ್ಕಂಥ ರೈತರ ಬಗ್ಗೆ ಸ್ಪಂದನೆ ಮಾಡದೆ ಹೋದ್ರೆ ರೈತರ ಬೃಹತ್ ಹೋರಾಟದ ಸಮಾವೇಶ ಇದೇ ಐತಿಹಾಸಿಕ ನಗರ ತಾಳಿಕೋಟೆ ಮಣ್ಣಿನಲ್ಲಿ ಮಾಡ್ತೇವೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ವೆರಿ ಗುಡ್.